ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೋಪ್ ಯು ಆಲ್ ಆರ್ ಡೂಯಿಂಗ್ ಗುಡ್. ನಾವೆಲ್ಲರೂ ತುಂಬ ಚೆನ್ನಾಗಿದ್ದೀವಿ. ಆ್ಯಕ್ಚುಲಿ ಇವತ್ತಿನ ವ್ಲಾಗಲ್ಲಿ ನಮ್ಮ ಏಕಾದಶಿ ಹೆಂಗೋಯ್ತು ಅಂತ ನಾನು ತೋರಿಸ್ತೀನಿ. ಸಿಂಪಲ್ ವ್ಲಾಗ್ ಅಂತ ಹೇಳ್ಬೋದು. ಮತ್ತು ನಮ್ಮ ಅಜ್ಜಿ ಮನೆಗೆ ಹೋಗಿದ್ವಿ KGF-ಅಲ್ಲಿ. ನಮ್ಮ ಅಜ್ಜಿ ಒಬ್ಬರೇ ಇದ್ದಾರೆ KGF-ಅಲ್ಲಿ. ಸೊ ಅವ್ರ ಮನೇಲಿ ಕೂಡ ಒಂದು ದಿನ ಉಳ್ಕೊಂಡು ಬರೋಣ ಅಂತ ಹೋಗಿದ್ವಿ. ನಾನು ಕಿಶೋರ್ ಅವರು ನಮ್ಮ ಅಜ್ಜಿ ಕರಿತಾ ಇದ್ದಿದ್ದರಿಂದ ಸೊ ಆ ವ್ಲಾಗ್ ಕೂಡ ಇದರಲ್ಲಿ ಆ್ಯಡ್ ಮಾಡಿದ್ದೀನಿ. ಆ್ಯಕ್ಚುಲಿ ಅದು ಅವರೆಕಾಳು ನೆನೆಸಿಟ್ಟಿದ್ರು. ನಂಗೆ ಅದೆಲ್ಲ ಮಾಡಿ ಅಭ್ಯಾಸ ಇಲ್ಲ, ಬಿಕಾಸ್ ಮಮ್ಮಿ ಮನೇಲೇ ಇರೋದ್ರಿಂದ ಮಮ್ಮಿ ಮಾಡ್ಕೊಂಬಿಡ್ತಾಯಿದ್ರು ಅದೆಲ್ಲ. ಬಟ್ ಇವಾಗ ನಮ್ಮ ಅತ್ತೆನೂ ವರ್ಕಿಂಗ್ ಲೇಡಿ ಅಲ್ವಾ, ಸೊ ಅವ್ರು ನೆನೆಸಿಟ್ಟಿದ್ರು. ಅವ್ರೇನು ಮಾಡು ಅಂತ ಹೇಳಿರಲಿಲ್ಲ, ನಿಂಕಲ್ಲಾದರೆ ಎಷ್ಟಾಗುತ್ತೋ ಅಷ್ಟು ಮಾಡಿಟ್ಟಿರೋ ಅಂತ ಹೇಳಿದ್ರು. ಸೊ ಕುತ್ಕೊಂಡು ಮಾಡೋಕ್ಕೆ ಶುರು ಮಾಡಿದೆ. 4 hours ಟೈಮ್ ಹೋಗಿದ್ದೆ ಗೊತ್ತಿಲ್ಲ, ಬ್ಯಾಕ್ ಪೇನೇ ಬಂದ್ಬಿಟ್ಟಿತ್ತು ನನಗೆ. ಆ್ಯಕ್ಚುಲಿ ಮಮ್ಮೀಸ್ ಎಲ್ಲ ತುಂಬ ಗ್ರೇಟ್. ಸೊ ನಮ್ಮ ಅತ್ತೆ ಕೆಲಸದಿಂದ ಬರೋಷ್ಟೊತ್ತಿಗೆ ನಾನು ರೆಡಿಯಾಗಿದ್ದೆ. ಅವ್ರು ಬಂದು ಮನೇಲಿ ಅಂದರೆ ಪೂಜೆ ಮಾಡೋಕ್ಕೆಲ್ಲ ರೆಡಿ ಮಾಡಿಕೊಟ್ಟಿದ್ರು. ಪೂಜೆ ಮಾಡಿ ಇಬ್ಬರು ಟೆಂಪಲ್ಗೆ ಹೋಗೋಣ ಅಂತ ಹೇಳಿ ಮನೆ ಹತ್ರನೇ ಇರೋ ಮನೆ ಹತ್ರನೇ ಇರೋ ಸಾಯಿಬಾಬಾ ಟೆಂಪಲ್ಗೆ ಹೋಗಿದ್ವಿ. ಅಲ್ಲೇ ವೆಂಕಟೇಶ್ವರ ಸ್ವಾಮಿ ಏಕಾದಶಿ ಅಲ್ವಾ ಇವತ್ತು, ಅವ್ರದ್ದು ಕೂಡ ಸೆಟ್ಟೆಲ್ಲ ಹಾಕಿ ರೆಡಿ ಮಾಡಿದರು. ತುಂಬ ಚೆನ್ನಾಗಿತ್ತು ಮತ್ತು ರಶ್ ಕಮ್ಮಿ ಇತ್ತು. ಯೂಶ್ವಲಿ ವೆಂಕಟೇಶ್ವರ ಟೆಂಪಲ್ಗೆ ಹೋದರೆ ರಶ್ ಜಾಸ್ತಿ ಇರುತ್ತೆ ವೈಕುಂಠ ಏಕಾದಶಿಗೆ. ಬಟ್ ಇಲ್ಲಿ ಸಾಯಿಬಾಬಾ ಟೆಂಪಲ್ ಅನ್ನೋದ್ರಿಂದ ಅಷ್ಟೊಂದೇನು ರಶ್ ಇರಲಿಲ್ಲ. ಸೊ ಈಸಿಯಾಗಿ ಹೋಗ್ಬಿಟ್ಟು ದರ್ಶನ ಮಾಡ್ಕೊಂಡು ಬಂದಿದ್ವಿ ನಾವು. ತುಂಬಾ ಚೆನ್ನಾಗಿತ್ತು, ವೈಬ್ ಅಂತ ಹೇಳ್ಬೋದು. ಈ ಥರ ಹಬ್ಬದ ದಿನ ಟೆಂಪಲ್ ಹೋಗ್ಬಿಟ್ಟು ಬಂದರೆ ಒಂಥರ ನಮ್ಮ ಮನ್ಸಿಗೆ ನೆಮ್ಮದಿನೂ ಇರುತ್ತೆ. ಅದಕ್ಕೆ ನಾನು ನಮ್ಮ ಅತ್ತೆ ಇಬ್ಬರೇ ಹೋಗಿ ವಾಕಬಲ್ ಡಿಸ್ಟೆನ್ಸೇ ನೋಡಿಕೊಂಡು ದರ್ಶನ ಮಾಡ್ಕೊಂಡು ಬಂದಿದ್ವಿ. ಅಲ್ಲೇ ದೇವಸ್ಥಾನದಲ್ಲಿ ಕುತ್ಕೊಂಡು ಒಂದು 10 ನಿಮಿಷ ಪ್ರಸಾದ ಎಲ್ಲ ತೊಗೊಂಡು ತಿಂದ್ಬಿಟ್ಟು ಇಟ್ ವಾಸ್ ಎ ಗುಡ್ ಡೇ ಅಂತ ಹೇಳ್ಬೋದು ವೈಕುಂಠ ಏಕಾದಶಿಗೆ. ಯೂಶ್ವಲಿ ನಾನು ಮನೇಲಿರಬೇಕಾದ್ರೆ ಹೋಗ್ತಿದ್ದೆ, ನಾನು ನನ್ನ ಫ್ರೆಂಡ್ ಹೋಗ್ತಿದ್ವಿ. 3 hours ಹತ್ರ ಕ್ಯೂಯಲ್ಲಿ ನಿಂತ್ಕೊಬೇಕಾಗಿರ್ತಿತ್ತು ವೈಕುಂಠ ಏಕಾದಶಿಗೆ ಹೋದರೆ. ಆ್ಯಕ್ಚುಲಿ ತಿರುಪತಿಗೆ ಹೋಗಬೇಕು, ಎವ್ರಿ ಇಯರ್ ಹೋಗ್ತಿದ್ವಿ ನಾವು ನಮ್ಮ ಮನೇಲಿ. ಬಟ್ ಇವಾಗ ಕೋವಿಡ್ ಬಂದಮೇಲಂತೂ ಸುಮಾರು 3 ವರ್ಷನೇ ಆಯಿತು, ಹೋಗೋಕ್ಕಾಗಿಲ್ಲ. ಯಾವಾಗ ಕರೆಸ್ಕೊತಾರೋ ಗೊತ್ತಿಲ್ಲ ವೆಂಕಟೇಶ್ವರ ಸ್ವಾಮಿ ನನ್ನನ್ನು. ಆದಷ್ಟು ಬೇಗ ತಿರುಪತಿಗೆ ಹೋಗಿ ವಿಸಿಟ್ ಮಾಡ್ಕೊಂಡು ಬರಬೇಕು. ಮದುವೆ ಆದಮೇಲೆ ಹೋಗಬೇಕು ಅಂತ ಪ್ಲ್ಯಾನ್ ಮಾಡಿದ್ವಿ, ಬಟ್ ಇನ್ನೂ ಟೈಮ್ ಕೂಡಿ ಬಂದಿಲ್ಲ. ಆದಷ್ಟು ಬೇಗ ಪ್ಲ್ಯಾನ್ ಮಾಡಿ ಹೋಗಿ ಬರಬೇಕು ಅಂತ ಹೇಳ್ಬೋದು. ಮತ್ತು ದೇವಸ್ಥಾನದಲ್ಲಿ ಎದ್ದು ಕೊಟ್ಟಿದ್ರು ಮರಗದ ಅಂತಾರಲ್ಲ, ಸ್ಮೆಲ್ ತುಂಬಾ ಚೆನ್ನಾಗಿತ್ತು. ಒಂಥರ ಟೆಂಪಲ್ ವೈಬ್ ಇಸ್ ಕೂಲ್ ಅಲ್ವಾ, ಒಂಥರ ಪೀಸಾಗಿರುತ್ತೆ, ನೆಮ್ಮದಿ ಸಿಗುತ್ತೆ. ನನಗಂತೂ ಸಾಯಿಬಾಬಾ ಅಂದರೆ ತುಂಬಾ ಫೇವ್ರೆಟ್ಟು. ಸೊ ಹೋಗಿ ಬಂದಿದ್ದು ಒಂಥರ ಖುಷಿ ಆಯಿತು ಮನಸ್ಸಿಗೆ. ಮತ್ತೇನು ಗೊತ್ತಾ, ನಮ್ಮನ್ನ ತುಂಬ ಸ್ಟ್ರೆಸ್ ಮಾಡೋ ವಿಷಯ ಏನಂತಂದರೆ ನಮ್ಮ ಓನ್ ಥಾಟ್ಸ್. ಅಂದರೆ ನಮ್ಮ ತಲೆಯಲ್ಲಿ ಓಡೋ ವಿಷಯಗಳೇ ನಮ್ಮನ್ನ ತುಂಬ ಸ್ಟ್ರೆಸ್ ಮಾಡೋದು. ನಾವು ಯಾವುದ್ರ ಬಗ್ಗೆನೂ ತುಂಬ ತಲೆ ಕೆಡಿಸ್ಕೊಂಡಿರೋ ಹೋದರೆ ನಮಗೆ ಸ್ಟ್ರೆಸ್ ಅನ್ನೋದೇ ಇರೋದಿಲ್ಲ. ಸೊ ನಮ್ಮ ಕಂಟ್ರೋಲಲ್ಲಿ ಇಲ್ಲದೇ ಇರೋ ವಿಷಯದ ಬಗ್ಗೆ ಸ್ಟ್ರೆಸ್ ಮಾಡೋದು ಬಿಟ್ಟು ನೆಮ್ಮದಿಯಾಗಿರಬೇಕು ಅಂತಂದರೆ ನಮ್ಮ ಮೈಂಡ್ನ ಕಂಟ್ರೋಲಲ್ಲಿ ಇಟ್ಕೊಬೇಕಷ್ಟೆ. ನಾವು ಏನಾದರೂ ನೋಡ್ಕೊಳ್ಳೋಣ ಅಂತ ಹೇಳಿ ಧೈರ್ಯದಿಂದ ಇರಬೇಕು. ಸೊ ಡಿನ್ನರ್ ಮುಗಿಸ್ಕೊಂಡು ಮಲ್ಕೊಂಡಿದ್ದೆ. ಶೂಸ್ ಎಲ್ಲ ಕೂಡ ವಾಶ್ ಮಾಡಿದ್ದೆ. ನೆನ್ನೆ ಎಲ್ಲ ಶೂಸು ವಾಶ್ ಮಾಡಿಟ್ಟಿದ್ದೆ. ನ್ಯೂ ಇಯರ್ ಅಂತ ಹೇಳಿ ಎಲ್ಲ ಕ್ಲೀನಾಗಿ ಫ್ರೆಶ್ ಆಗಿರಲಿ ಅಂತ ಹೇಳಿ ವಾಶ್ ಮಾಡಿಟ್ಟು ನೈಟ್ಗೆ ನಮ್ಮ ಅತ್ತೆ ಬಂದ್ಬಿಟ್ಟು ಪಲಾವ್ ಮಾಡಿದರು. ಪಲಾವ್ ಜೊತೆಗೆ ಬಜ್ಜಿನೂ ಮಾಡಿಕೊಟ್ಟಿದ್ರು. ಮಧ್ಯಾಹ್ನಕ್ಕೆ ನಾನು ವೆಜಿಟೇಬಲ್ಸ್ ಆಗು ಮಾಡಿದ್ದೆ. ಅದೇನೇನು ಸ್ವಲ್ಪ ಉಳಿದಿತ್ತು, ಅದನ್ನು ಹಾಕ್ಕೊಂಡು ಪಲಾವ್ ತಿಂದು ನಮ್ಮ ಡಿನ್ನರ್ನ ಮುಗಿಸಿದ್ವಿ. ಸೊ ನೆಕ್ಸ್ಟ್ ಡೇ KGF ಹೋಗ್ಬೇಕು ತಿಂದು ನಮ್ಮ ಡಿನ್ನರ್ನ ಮುಗಿಸಿದ್ವಿ. ಇದು KGF ವ್ಲಾಗು. ಸೊ ಇದು ಕ್ರಿಸ್ಮಸ್ ದಿನ ಹೋಗಿದ್ದು ನಾನು ನಮ್ಮ ಕಿಶೋರ್ ಅವರು. 25th ನಮ್ಮ ಅಜ್ಜಿ ಮನೇಲಿದ್ವಿ. ಸೊ ಇಲ್ಲಿಂದ ನಾರ್ಮಲ್ ಅವ್ರು ನೈಟ್ ಶಿಫ್ಟ್ ಮುಗಿಸ್ಕೊಂಡು ಮಲಗಿದ್ರಲ್ಲ, ಸೊ ಮಧ್ಯಾಹ್ನದ ಮೇಲೆ ಹೊರಟಿದ್ವಿ. ಹೋಗಿ ರೀಚ್ ಆಗೋಷ್ಟೊತ್ತಿಗೆ 3:30 4 ಗಂಟೆನೇ ಆಗಿತ್ತು. ರೀಚ್ ಆಗಿದ ತಕ್ಷಣ ನಮ್ಮ ಅಜ್ಜಿ ನಮಗೋಸ್ಕರ ಅಡುಗೆ ಎಲ್ಲ ಮಾಡಿಟ್ಕೊಂಡು ವೆಯ್ಟ್ ಮಾಡ್ತಾಯಿದ್ರು. ನಾವು ಹೋಗೋಷ್ಟೊತ್ತಿಗೆ ಮಟನ್ ಸಾರೆಲ್ಲ ಮಾಡಿದರು. ನಾವು ಹೆಂಗಿದ್ರು ಬರೋದು 3-4 ಆಗುತ್ತೆ, ಹೊಟ್ಟೆ ಹಸ್ಕೊಂಬರ್ತೀವಿ ಅಂಥೇಳಿ ಅಜ್ಜಿನೇ ಇದು ಲಂಚ್ ಪ್ರಿಪೇರ್ ಮಾಡಿದರು. ಸೊ ಹೋಗಿದ ತಕ್ಷಣ ಫುಲ್ಲು ಹೊಟ್ಟೆ ಹಸ್ತಿದ್ರಿಂದ ಬಿಸಿಯಾಗಿ ಹಾಕ್ಕೊಂಡು ತಿಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ, ಇದು ಪಾರ್ಟ್ 1. ಪಾರ್ಟ್ 2 ನೆಕ್ಸ್ಟ್ ವ್ಲಾಗಲ್ಲಿ ಅಪ್ಲೋಡ್ ಮಾಡ್ತೀನಿ. ನಮ್ಮ ಡೇ ಹೆಂಗೋಯ್ತು KGF ಅಂತ. ನಾನು ಕಿಶೋರು ನಮ್ಮ ಅಜ್ಜಿ 3 ಜನ ಇದ್ವಿ. ಚೆನ್ನಾಗಿ ಮಾತಾಡಿಕೊಂಡು ಇಟ್ ವಾಸ್ ಗ್ರೇಟ್ ಡೇ. ತಿಂದಮೇಲೆ ಅವ್ರನ್ನ ನಮ್ಮ ಮನೆ ಹಿಂದೆ ಇರೋ ಕೆರೆಗೆ ವಾಕ್ ಕರ್ಕೊಂಡು ಹೋಗಿದ್ದೆ. ಅಲ್ಲಿ ಹೆಂಗಿದೆ ಅಂತ ನೋಡಿಸ್ತೀನಿ ಅಂತ. ಫಸ್ಟ್ ಟೈಮ್ ಬಂದಿರೋದಲ್ವ ನಮ್ಮೂರಿಗೆ ಇವರು. ಸೊ ಕರ್ಕೊಂಡೋಗಿ ಏನೇನಿದೆ ಅಂತ ತೋರಿಸ್ಕೊಂಬರೋಣ, ಸುಮ್ಮನೆ ಒಂದು ವಾಕ್ ಹೋಗೋಣ ಅಂತ. ತಿಂದಿದ ತಕ್ಷಣ ಹಾಗೆ ಹೋಗಿದ್ವಿ. ನಮ್ಮ ಅಜ್ಜಿ ಮನೆ ರೋಡ್ ನೋಡಿ ಈ ಥರ ಬರುತ್ತೆ. ವಿಲೇಜ್ ಅಟ್ಮಾಸ್ಫಿಯರೇ ಕಂಪ್ಲೀಟ್ಲಿ ಡಿಫ್ರೆಂಟ್ ನಾವಿರೋದಕ್ಕಿಂತ. ಸೊ ನೋಡಿ, ಹಸು ಮೇಕೆಗಳು ಇವೆಲ್ಲ ನೋಡ್ಬೋದಲ್ಲ ಹೋದರೆ. ಎಲ್ಲ ನೋಡಿಕೊಂಡು ಅಲ್ಲೇ ಸುತ್ತಮುತ್ತ ತುಂಬ ಜನ ಗೊತ್ತಿರೋರು ರಿಲೇಟಿವ್ಸ್ ಎಲ್ಲ ಇದ್ದಾರೆ. ಎಲ್ಲರಿಗೂ ಕೂಡ ಒಂದು ಹಾಯ್ ಹೇಳ್ಕೊಂಡು ಹಾಗೆ ಬಂದಿದ್ವಿ ಅಂತ ಹೇಳ್ಬೋದು. ಸೊ ಇಲ್ಲಿ ಹಿಂದೆಗಡೆ ಇರೋದು ಕೂಡ ನಮ್ಮ ರಿಲೇಟಿವ್ದೇನೋ ಜಾಗ. ಇಲ್ಲಿ ಅವರಿದ್ದರು, ಎಲ್ಲನೂ ಮಾತಾಡಿಸ್ಕೊಂಡು. ಮತ್ತು ಅವ್ರಿಗೆಲ್ಲ ವೀಡಿಯೋದಲ್ಲಿ ಬರೋಕ್ಕೆ ಅಷ್ಟೊಂದು ಇಷ್ಟ ಆಗಲ್ಲ ಅಂತೇಳಿ ಅವ್ರು ಯಾರನ್ನೂ ವೀಡಿಯೋಲಿ ತೋರಿಸಿಲ್ಲ.
ನಾವು ಹಾಗೆ ಒಂದು 1.5 hour 2 hours ಆಗಿತ್ತು ಅನಿಸುತ್ತೆ. ಅವನು ಕೂಡ ನಮ್ಮ ತಮ್ಮ ಆಗಬೇಕು ಅಲ್ಲಿ ನಿಂತಿದ್ನಲ್ಲ, ಅವನು ವಿಡಿಯೋ ಫೇಸ್ ತೋರಿಸ್ತಿರ್ಲಿಲ್ಲ. ನಮ್ಮ ಅಜ್ಜಿ ಟೌನ್ಗೆ ಹೋಗಿ ಮಾರ್ಕೆಟಿಂದ ಏನೇನು ಬೇಕೋ ಥಿಂಗ್ಸ್ ಚಿಕನ್ ಮಟನ್ ಎಲ್ಲ ಕೂಡ ತಂದಿಟ್ಟಿದ್ರು. ಸೊ ಏನು ಜಾಸ್ತಿ ಮಾಡೋಕ್ಕೆ ಹೋಗ್ಬೇಡ, ಸ್ವಲ್ಪ ಮಟನ್ ಎತ್ಕೊಂಡು ಸಾರು ಮಾಡಿರು ಸಾಕು ನಾವು ಬರೋ ತನಕ, ಬಂದಮೇಲೆ ನಾನೇ ಮಾಡ್ಕೊತೀನಿ ಅಂತ ಹೇಳಿದ್ದೆ ಏನು ಬೇಕೋ ಅದನ್ನು. ಸೊ ಏನೇನು ಥಿಂಗ್ಸ್ ಬೇಕೋ ಎಲ್ಲ ತಂದಿಟ್ಟಿರೋದ್ರಿಂದ ಅವ್ರು ಮಾಡಿದ್ದು ಮಟನ್ ಸಾರೇ ತಿಂದ್ಕೊಂಡು ಲಂಚ್ ಮುಗಿಸಿದ್ವಲ್ಲ, ಚಪಾತಿ ಮಟನ್ ಸಾರು ಮತ್ತು ರೈಸು. ಸೊ ಬರೀ ಸಾರು ಉಳಿದಿತ್ತು. ಸೊ ನಾನು ನೈಟಿಗೆ ಇರೋ ಚಿಕನ್ ಸ್ವಲ್ಪ ತೊಗೊಂಡು ಕಬಾಬ್ ಮಾಡಿ ಡಿನ್ನರ್ನ ಸಿಂಪಲ್ಲಾಗಿ ಮುಗಿಸಿ ಹಂಗೆ ರೆಸ್ಟ್ ಮಾಡಿದ್ವಿ. ನೆಕ್ಸ್ಟ್ ಡೇ ನೋಡೋಣ ಅಂತ ಹೇಳಿ. ಸೊ ನಮ್ಮ ಅಜ್ಜಿ ನಾವು ಬಂದಿದ್ದೀವಿ ಅಂತ ಹೇಳಿ ಅವ್ರ ಊರಲ್ಲಿರೋ ದೇವ್ರಿಗೆ ಪೂಜೆಗೆ ಕೂಡ ಹೇಳಿದ್ರಂತೆ. ಸೊ ಮಾರ್ನಿಂಗ್ 3:30 ಎದ್ದು ನಮ್ಮ ಅಜ್ಜಿ ಏನೋ ಮಾಡ್ತಿದ್ರು ಆ್ಯಕ್ಚುಲಿ. ಸೊ ನಮ್ಗೆ ಅಭ್ಯಾಸ ಇಲ್ವಲ್ಲ ಅಷ್ಟು ಬೇಗ ಎದ್ದು, ಸೊ ನಾನು ಸ್ನಾನನೂ ಮಾಡಿರಲಿಲ್ಲ. ನಮ್ಮ ಹೆಸರು ಹೇಳ್ಕೊಂಡು ಅವರೇ ಪೂಜೆ ಎಲ್ಲ ಮಾಡಿದರು. ನಾನು ಎದ್ದು ವೀಡಿಯೋ ಮಾತ್ರ ಮಾಡ್ಕೊಂಡು ಮತ್ತೆ ಮಲ್ಕೊಂಡ್ಬಿಟ್ಟಿದ್ದೆ. ಎದ್ದ ಮೇಲೆ ಫ್ರೆಶ್ ಅಪ್ ಆಗಿ ದೇವಸ್ಥಾನಕ್ಕೆ ಹೋಗಿ ಮತ್ತೆ ನಾವೆಲ್ಲ ಪೂಜೆ ಮಾಡ್ಕೊಂಬಂದ್ವಿ, ನಾನು ಕಿಶೋರು. ಸೊ ಅದರಲ್ಲಿ ಕೂಡ ಕೆಲವು ಕ್ಲಿಪ್ಸ್ನ ಮುಂದೆ ಆ್ಯಡ್ ಮಾಡಿದ್ದೀನಿ. ನಮ್ಮ ಅಜ್ಜಿ ಸುಮ್ಮನೆ ಕುತ್ಕೊಳ್ಳೋದೇ ಇಲ್ಲ ನೋಡಿ, ನಾನೇ ಮಾಡ್ಕೊತೀನಿ ಅಂತ ಹೇಳಿದ್ರು ಕೂಡ ಪಕ್ಕದಲ್ಲಿ ನಿಂತ್ಕೊಂಡು ಏನಾದರೂ ಒಂದು ಮಾಡ್ಕೊಂಡು ಹೆಲ್ಪ್ ಮಾಡ್ತಾ ಇರಬೇಕು. ಅಜ್ಜಿದಿರ ಕ್ಯಾರೆಕ್ಟರ್ ಇಷ್ಟೇ ಅಲ್ವಾ, ಫುಲ್ಲು ಮುದ್ದು ಮಾಡಿ ಹಾಳು ಮಾಡ್ತಾರಲ್ವ, ಅದರಲ್ಲಿ ನಮ್ಮ ಅಜ್ಜಿ ಅಂತೂ ನಂಬರ್ 1 ಅಂತ ಹೇಳ್ಬೋದು. ಚಿಕ್ಕ ವಯಸ್ಸಿಂದ ನಮ್ಮ ಮಮ್ಮಿ ಡ್ಯಾಡಿ ಹತ್ರ ನಡೀದಿರೋ ಆಟಗಳೆಲ್ಲ ನಮ್ಮ ಅಜ್ಜಿ ಹತ್ರ ಕೇಳ್ಬಿಟ್ಟು ನಾನು ಮಾಡ್ಕೊತಾ ಇದ್ದೆ. ಏನಾದರೂ ಬೇಕಾ, ಮನೇಲಿ ಕೇಳಿದ್ರೆ ಕೊಡಿಸಲ್ಲ, ಮಾಡಲ್ಲ ಅಂತಂದರೆ ಫಸ್ಟು ನಿಧಾನಕ್ಕೆ ನಮ್ಮ ಅಜ್ಜಿ ಹತ್ರ ಹೋಗ್ಬಿಟ್ಟು ಅಪ್ಲಿಕೇಶನ್ ಆಗ್ತಾಯಿದ್ದೆ. ಅವ್ರು ಹೆಂಗೋ ನನಗೇನು ಬೇಕೋ ಅದು ತೊಗೊಡ್ತಾಯಿದ್ರು, ಮಾಡಿಕೊಡ್ತಾಯಿದ್ರು. ಸೊ ಅಜ್ಜೀಸ್ ಫೇವ್ರೆಟ್ ಅಂತ ಹೇಳ್ಬೋದು ನನ್ನ ಫಸ್ಟ್ ಮೊಮ್ಮಗಳಾಗಿರೋದ್ರಿಂದ. ಸೊ ಅಜ್ಜಿ ಮನೆಗೆ ಹೋಗ್ಲೇಬೇಕು, ಎಲ್ಲರ ಮನೆಗೆ ಹೋಗಿದ್ದೀವಲ್ಲ ಅಂಥೇಳಿ ಅಜ್ಜಿ ಮನೆಗೂ ಕೂಡ ಹೋಗಿ ಒನ್ ಡೇ ಇದ್ಬಿಟ್ಟು ಬಂದ್ವಿ. ಹೋಗ್ಬೇಕಾದ್ರೆ ಫುಲ್ಲು ಬೇಜಾರು ನಮ್ಮ ಅಜ್ಜಿ, ಇದ್ಬಿಟ್ಟು ಹೋಗಿ ಅಂತ ಹೇಳಿ. ಬಟ್ ಆಗಲ್ವಲ್ಲ, ನಮಗೂ ಸ್ವಲ್ಪ ಕೆಲಸಗಳಿರುತ್ತೆ ಅಂತ ಹೋದ್ವಿ. ಬಟ್ ಡೆಫಿನೆಟ್ಲಿ ನಮ್ಮ ಅಜ್ಜಿ ಮನೇಲಿ ಬಂದರೆ ನನಗೆ ತುಂಬ ಖುಷಿ ಇರುತ್ತೆ. ಸೊ ಅವಾಗವಾಗ ಬರ್ತಿರ್ತೀನಮ್ಮ ಅಂತ ಹೇಳಿಬಿಟ್ಟು ಹೋಗಿದ್ವಿ. ಸೊ ನೈಟು ನಾವು ಮಲ್ಕೊಂಡು ಎದ್ದೊಳಷ್ಟೊತ್ತಿಗೆ 3:30 ಎದ್ದು ನಮ್ಮ ಅಜ್ಜಿ ಎಲ್ಲ ತೊಳೆದು ರಂಗೋಲಿ ಎಲ್ಲ ನೋಡಿ ಎಷ್ಟು ಕಲರ್ಫುಲ್ಲಾಗಿ ಹಾಕಿಟ್ಟಿದ್ದಾರೆ, ಹಾಕಿ ಪ್ರಸಾದ ಮಾಡಿ ದೇವಸ್ಥಾನಕ್ಕೆ ಎಲ್ಲ ರೆಡಿ ಮಾಡ್ಕೊಂಡು ಪೂಜೆಗೆ ಕಾಯ್ತಾಯಿದ್ರು, ದೇವಸ್ಥಾನದಿಂದ ಬರ್ತಾರೆ ಅಂತ ಹೇಳಿ. ಸೊ ಪೂಜೆಗೆ ಕೂಡ ಕೊಟ್ಟಿದ್ರು. ಈ ಥರ ಹೋಗಿತ್ತು ನಮ್ಮ ಡೇ ಇನ್ KGF ಪಾರ್ಟ್ 1. ಪಾರ್ಟ್ 2 ವಿಡಿಯೋ ಬೇಗ ಅಪ್ಲೋಡ್ ಮಾಡ್ತೀನಿ. ಸೊ ವಿಡಿಯೋ ನೀವೆಲ್ಲರಿಗೂ ಕೂಡ ಇಷ್ಟ ಆಗಿರುತ್ತೆ ಅಂದ್ಕೊತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾರ್ಯಾರು ಸಬ್ಸ್ಕ್ರೈಬ್ ನೋಡ್ತಿದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊತ ಇದೇ ರೀತಿ ಸಪೋರ್ಟ್ ಕೊಡ್ತಾರೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಸಪೋರ್ಟ್.